ಹಲೋ ಡಿಯರ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಒಂದು ಸ್ಟೋರಿಯನ್ನು ಶೇರ್ ಮಾಡ್ತಾ ಇದ್ದೀನಿ, ವಿಚ್ ಇಸ್ ರಿಯಲ್ ಲೈಫ್ ಸ್ಟೋರಿ. ಜೋ ಡಿಸ್ಪೆನ್ಸಾ ಅವರ ಬುಕ್ಕಲ್ಲಿ ಇದ್ದಂತಹ ಸ್ಟೋರಿ ಇದು. ದ ಮೊಮೆಂಟ್ ಐ ರೆಡ್ ದ ಸ್ಟೋರಿ ನಿಮಗೆ ಹೇಳಲೇಬೇಕು ಅಂತ ಅನಿಸ್ತು. ಯಾಕಂದರೆ ಈ ಸ್ಟೋರಿ ನೀವು ಕೇಳಾದಮೇಲೆ ರೈಟ್ ನಾವು ನಿಮ್ಮ ಲೈಫ್ನಲ್ಲಿ ಯಾವುದೇ ವಿಷಯಕ್ಕೆ ಚಾಲೆಂಜಸ್ ನಡೀತಾ ಇರಲಿ, ಹೆಲ್ತ್ ಇರಲಿ, ರಿಲೇಷನ್ಶಿಪ್ ಇರಲಿ, ಕರಿಯರ್ ಇರಲಿ, ಮನಿ ಇರಲಿ, ಯಾವುದೇ ವಿಷಯದಲ್ಲಿ ನಿಮಗೆ ಗೊಂದಲ ಇರಲಿ ಅಥವಾ ಭಯ ಇರಲಿ, ನಿಮ್ಮ ಪಾಸ್ಟಲ್ಲಿ ಯಾವುದೇ ರೀತಿ ಇನ್ಸಿಡೆಂಟ್ ಆಗಿರಲಿ, ನಿಮ್ಮಲ್ಲಿ ಏನೇ ಕ್ವೆಶನ್ಸ್ ಇದ್ದರೂ ಕೂಡ ಅದು ಎಲ್ಲದಕ್ಕೂ ಈ ಸ್ಟೋರಿಯಲ್ಲಿ ಆನ್ಸರ್ ಇದೆ. ಸೊ ಈ ಸ್ಟೋರಿಯನ್ನು ಕಂಪ್ಲೀಟಾಗಿ ನೀವು ನೋಡಾದಮೇಲೆ ನಿಮಗೆ ಅರ್ಥ ಆಗುತ್ತೆ. ಆ್ಯಂಡ್ ಆಲ್ಸೋ ನಿಮ್ಮ ಮೈಂಡ್ಸೆಟ್ಟಲ್ಲಿ ಒಂದು ಬ್ಯೂಟಿಫುಲ್ ಆದ ಶಿಫ್ಟ್ ಅಂತೂ ಬಂದೇ ಬರುತ್ತೆ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಹೆಸರು ಸಂಜನಾ, ಐ ಆಮ್ ಅ ಹೀಲರ್ ಮೈಂಡ್ಸೆಟ್ ಕೋಚ್. ನಿಮ್ಮೆಲ್ಲರಿಗೂ ಬಿಲೀವ್ ಅಚೀವ್ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ನಿಮ್ಮೆಲ್ಲರ ಪ್ರೀತಿಗೆ, ಕಾನ್ಸ್ಟೆಂಟ್ ಸಪೋರ್ಟ್ಗೆ ತುಂಬ ಥ್ಯಾಂಕ್ಸ್. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ. ಆ್ಯಂಡ್ ಆಲ್ಸೋ ಇನ್ನೊಂದು ವಿಷಯ ನಿಮ್ಮ ಹತ್ರ ಶೇರ್ ಮಾಡಬೇಕಿತ್ತು. 21 ಡೇಸ್ ಸೆಲ್ಫ್ ಲವ್ ಚಾಲೆಂಜ್ನ ವಿಡಿಯೋ ಇತ್ತು. ಸೊ ಅದರ ಬದಲಾಗಿ ಸೂನ್ ಇನ್ನೊಂದು ವಿಡಿಯೋ ಅಪ್ಲೋಡ್ ಆಗ್ತಾ ಇದೆ, ಇನ್ನು ಅಪ್ಡೇಟೆಡ್ ವರ್ಷನ್. ಇದರಲ್ಲಿ ಇನ್ನೂ ಕೆಲವೊಂದು ವಿಷಯ ಆ್ಯಡ್ ಆಗಿ ಮೊದಲಿನಗಿಂತ ಇನ್ನೂ ಪವರ್ಫುಲ್ ಆದಂತಹ 21 ಡೇಸ್ ಸೆಲ್ಫ್ ಲವ್ ಚಾಲೆಂಜ್ನ ವಿಡಿಯೋ ಅಪ್ಲೋಡ್ ಆಗ್ತಾ ಇದೆ. ಸೊ ಗಿವ್ ಮಿ ಸಮ್ ಟೈಮ್, ಸೂನ್ ಚಾನಲ್ನಲ್ಲಿ ಅಪ್ಲೋಡ್ ಆಗುತ್ತೆ. ಸೊ ಇವತ್ತಿನ ವಿಡಿಯೋ ಹಾಗಾದರೆ ಸ್ಟಾರ್ಟ್ ಮಾಡೋಣ. ಇವತ್ತಿನ ಸ್ಟೋರಿಯ ಹೀರೋ ಅಥವಾ ಹೀರೋಯಿನ್ ಆ್ಯನಾ ಸೈಕೋಥೆರಪಿಸ್ಟ್. ಸೊ ಅವ್ರ ವರ್ಕ್ ಚೆನ್ನಾಗಿ ನಡೀತಾ ಇರುತ್ತೆ, ಇಬ್ಬರು ಮಕ್ಕಳು ಇರ್ತಾರೆ, ಹಸ್ಬೆಂಡ್ ಇರ್ತಾರೆ. ಸೊ ಒಂದು ಒಳ್ಳೆಯ ಫ್ಯಾಮಿಲಿ, ಹ್ಯಾಪಿ ಫ್ಯಾಮಿಲಿ ಏನಿರುತ್ತೆ, ಸೊ ಆ ಥರ ಇರುತ್ತೆ, ಪರ್ಫೆಕ್ಟ್ ಫ್ಯಾಮಿಲಿ ಅನ್ನೋ ಥರ ಚೆನ್ನಾಗಿ ನಡೀತಾ ಇರುತ್ತೆ. ಸಡನ್ನಾಗಿ ಏನಾಗುತ್ತೆ ಅಂತ ಅಂದರೆ ಆ್ಯನಾ ಅವರ ಹಸ್ಬೆಂಡ್ ಆ್ಯನಾನ ಬಿಟ್ಟು ಹೋಗ್ತಾರೆ. ಸೊ ಆ್ಯನಾಗೆ ಈ ವಿಷಯ ತಿಳಿದಾಗ ಸಡನ್ ಶಾಕ್ ಆಗುತ್ತೆ. ಯಾಕೆ ಹೀಗಾಯಿತು? ಎಲ್ಲವೂ ಸರಿ ಇತ್ತಲ್ಲ, ಸೊ ನೆನ್ನೆ ತನಕ ಸರಿ ಇತ್ತು, ಸಡನ್ನಾಗಿ ಹಸ್ಬೆಂಡ್ ಯಾಕೆ ತನ್ನನ್ನು ಬಿಟ್ಟು ಹೋದರು ಕಾರಣ ಇಲ್ಲದೆ ಅನ್ನೋ ಶಾಕ್ ಆಗುತ್ತೆ. ಇಬ್ಬರು ಮಕ್ಕಳಿರ್ತಾರೆ, ಇಬ್ಬರು ಮಕ್ಕಳನ್ನ ಹೇಗೆ ನೋಡ್ಕೊಳ್ಳೋದು ಅನ್ನೋ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ. ಶಾಕ್ ಇರ್ಬೋದು, ಬೇಜಾರಿರ್ಬೋದು, ಕನ್ಫ್ಯೂಷನ್ ಇರ್ಬೋದು, ಅರ್ಥನೇ ಆಗ್ತಾ ಇಲ್ಲ ಏನಾಗ್ತಾ ಇದೆ ಅಂತ. ಸೊ ಇದರಿಂದಾಗಿ ಏನಾಗುತ್ತೆ, ಆ್ಯನಾಗೆ ಒಂದು ರೀತಿಯ ಬಿಗ್ ಶಾಕಿಂದ ಅವರ ಬಾಡಿ ಅಡ್ವರ್ಸ್ ರಿಯಾಕ್ಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಅವರ ಬಾಡಿಯಲ್ಲಿ ಸ್ಟ್ರೆಸ್ ಹಾರ್ಮೋನ್ ಸಿಕ್ಕಾಪಟ್ಟೆ ಪ್ರೊಡ್ಯೂಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನಿಮಗೆ ಗೊತ್ತು, ನಮಗೆ ತುಂಬ ಭಯ ಆದಾಗ, ಬೇಜಾರಾದಾಗ ಅಥವಾ ಶಾಕ್ ಆದಾಗ ನಮ್ಮ ಬಾಡಿಯಲ್ಲಿ ಸ್ಟ್ರೆಸ್ ಹಾರ್ಮೋನ್ ರಿಲೀಸ್ ಆಗುತ್ತೆ. ಬಟ್ ಆ ಮೊಮೆಂಟ್ಗೆ ಓಕೆ, ಬಟ್ ಆ್ಯನಾ ಕಂಡೀಷನ್ ಹಾಗಿರಲಿಲ್ಲ. ಸೊ ಜೊತೆಗೆ ಇದ್ದಂಥ ಹಸ್ಬೆಂಡ್ ಕಾರಣ ಇಲ್ಲದೆ ಬಿಟ್ಟು ಹೋದಾಗ ಸಹಜವಾಗಿ ಆಕೆಗೆ ಶಾಕ್ ಆಗಿತ್ತು, ಗೊತ್ತಾಗ್ತಾ ಇರಲಿಲ್ಲ ಏನು ಮಾಡಬೇಕು ಅಂತ. ಮಕ್ಕಳಿಗೆ ಸಮಾಧಾನ ಹೇಳಬೇಕಾ ಅಥವಾ ಮಕ್ಕಳು ಅವರಿಗೆ ಸಮಾಧಾನ ಹೇಳಬೇಕಾ, ಏನೂ ಗೊತ್ತಾಗ್ತಾ ಇರಲ್ಲ. ಅದಾದ ಸ್ವಲ್ಪ ದಿನ ತನಕ ಅವರು ಆದಷ್ಟು ಟ್ರೈ ಮಾಡ್ತಾರೆ ಇದರಿಂದ ಹೊರಗೆ ಬರಲಿಕ್ಕೆ. ಆದರೆ ಅವರ ಬಾಡಿ ಸಪೋರ್ಟ್ ಮಾಡ್ತಾ ಇರಲ್ಲ. ಬಿಕಾಸ್ ಯಾರೇ ಅವರನ್ನು ಭೇಟಿ ಆದರೂ ಕೂಡ ಅಗೇನ್ ಅದೇ ವಿಷಯ ತೆಗಿತಿದ್ರು. ಆ್ಯಂಡ್ ಇವರು ಪದೇ ಪದೇ ಅದೇ ಫೀಲ್ ಮಾಡ್ತಾಯಿದ್ರು, ಗಂಡ ಸಡನ್ನಾಗಿ ಬಿಟ್ಟು ಹೋದ್ರು ಅಂತ. ಅದೇ ಸ್ಟೋರಿ ರಿಪೀಟ್ ಮಾಡಿ 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 ಒಂದು ಸ್ವಲ್ಪ ದಿನದಲ್ಲೇ ಏನಾಗುತ್ತೆ ಅಂತ ಅಂದರೆ ಆ್ಯನಾ ಹುಷಾರು ತಪ್ತಾರೆ. ಸೊ ನಿಮ್ಮೆಲ್ಲರಿಗೂ ಗೊತ್ತು, ಬಿಕಾಸ್ ನಮ್ಮ ಬ್ರೈನ್ನ ಸೈಜ್ ದೊಡ್ಡದಿರೋದ್ರಿಂದ ಏನಾಗುತ್ತೆ ಅಂತ ಅಂದರೆ ನಾವು ಫಿಯರ್ ಇರ್ಬೋದು, ಇರಿಟೇಷನ್ ಇರ್ಬೋದು, ಆ್ಯಂಗರ್, ಫ್ರಸ್ಟ್ರೇಷನ್ ಇವನ್ನೆಲ್ಲ ಪದೇ ಪದೇ ಫೀಲ್ ಮಾಡ್ತಾ ಇರಬೇಕಾದ್ರೆ ಆ ಇನ್ಸಿಡೆಂಟ್ ತುಂಬ ಹಿಂದೆ ಆಗಿರಲಿ ಅಥವಾ ರೈಟ್ ನಾವು ಆಗ್ತಾ ಇರಲಿ ಗೊತ್ತಾಗಲ್ಲ ಬ್ರೈನ್ಗೆ. ಜಸ್ಟ್ ಬೈ ಒಂದು ಥಾಟ್, ಒಂದು ಆಲೋಚನೆಯಿಂದ ನಮ್ಮ ಬ್ರೈನ್ನಲ್ಲಿ ಆ ಎಲ್ಲ ಕೆಮಿಕಲ್ಸ್ನ, ಸ್ಟ್ರೆಸ್ ಹಾರ್ಮೋನ್ಸ್ನ ಪ್ರೊಡ್ಯೂಸ್ ಮಾಡ್ಬೋದು. ಜಸ್ಟ್ ಒಂದು ಥಾಟ್. ಆ್ಯನಾ ಕೇಸಲ್ಲಿ ಏನಾಗಿತ್ತು, ಪದೇ ಪದೇ ಆ ಶಾಕಿಂಗ್ ಇನ್ಸಿಡೆಂಟ್ನ ರಿಪೀಟ್ ಮಾಡ್ತಾ 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 ಅವರ ಒಂದು ಬಾಡಿ ಸಡನ್ನಾಗಿ ರಿಯಾಕ್ಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು, ಪ್ಯಾರಲೈಸ್ ಆಯಿತು. ಒಂದು ದಿನ ಏನಂತ ಅಂದರೆ ಅವರ ಬಾಡಿ ಪಾರ್ಟ್ ಏನಿದೆ ಪ್ಯಾರಲೈಸ್ ಆಯಿತು. ಅವರು ಕಂಪ್ಲೀಟಾಗಿ ಬೆಡ್ ರಿಡನ್ ಆದರು. ಅವರು ಡ್ಯೂಟಿಗೆ ಕೂಡ ಹೋಗ್ಲಿಕ್ಕೆ ಆಗ್ತಾ ಇರಲಿಲ್ಲ. ಸೇವಿಂಗ್ಸ್, ಉಳಿಸಿದಂತಹ ಸೇವಿಂಗ್ಸಲ್ಲಿ ಅವರು ತಮ್ಮ ಜೀವನವನ್ನು ನಡೆಸ್ತಾ ಇದ್ರು. ಆ್ಯಂಡ್ ಮಕ್ಕಳ ಫೀಸ್ ಎಲ್ಲ ಇರ್ಬೋದು, ಅದನ್ನೆಲ್ಲ ಕಟ್ಕೊಂಡು ಒಂದು ರೀತಿ ತುಂಬ ಕಷ್ಟದಲ್ಲಿ, ಅದು ಬೇರೆ ಮೆಡಿಕಲ್ ಎಕ್ಸ್ಪೆನ್ಸಸ್ನ ಕೂಡ ಅವರು ಕಟ್ಟಬೇಕಾಗಿತ್ತು. ಸೊ ಈ ರೀತಿಯ ಕಂಡೀಷನ್ನಲ್ಲಿ ಅವರು ತಮ್ಮ ಲೈಫ್ನ ಲೀಡ್ ಮಾಡ್ತಾಯಿದ್ರು. ಈಗ ಆ್ಯನಾ ಹೆಲ್ತ್ ಅಪ್ಸೆಟ್ ಆಗಿದ್ರು ಕೂಡ ಆ್ಯನಾ ಮಾತ್ರ ಆ ಶಾಕಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಪದೇ ಪದೇ ಸೊ ಗಂಡ ಯಾಕೆ ಬಿಟ್ಟು ಹೋದರು,
ತಂದೇನು ತಪ್ಪಿತ್ತು ಅಥವಾ ತಾನೇನು ತಪ್ಪು ಮಾಡಿದೆ, ತಾನು ಗಂಡಂಗೆ ಏನು ಬೇಜಾರು ಮಾಡಿದೆ ಅನ್ನೋ ಕ್ವೆಶ್ಚನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಈಗ ನೆಕ್ಸ್ಟ್ ಏನು ಅಂತ ಅಂದರೆ ಜಡ್ಜ್ಮೆಂಟ್. ಸೊ ಅವರು ತಮ್ಮ ಹಸ್ಬೆಂಡ್ನ ಜಡ್ಜ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಈ ಥರ ಮಕ್ಕಳನ್ನು ನೋಡಿದೆ, ಮಕ್ಕಳ ಮುಖ ನೋಡದೆ ಬಿಟ್ಟು ಹೋದ್ರಲ್ಲ, ಸೊ ಇಷ್ಟು ವರ್ಷದಿಂದ ಜೊತೆಗಿದ್ದು ಇಷ್ಟೆಲ್ಲ ಕೇರ್ ಮಾಡಿದರೂ ಕೂಡ ಸಡನ್ನಾಗಿ ಬಿಟ್ಟು ಹೋದ್ರಲ್ಲ, ಯಾಕೆ, ಏನು ಕಾರಣ ಏನು ಅಂತ ಗೊತ್ತೇ ಆಗ್ತಾ ಇರಲಿಲ್ಲ. ಎವ್ರಿ ಡೇ ಅವರು ಹೇಳೋದು ಎದ್ದ ತಕ್ಷಣ ಅದೇ ಚಿಂತೆ ಮಾಡೋದು. ಆ್ಯನಾ ಐಡೆಂಟಿಟಿ ಆಗೋಗಿತ್ತು. ಸೊ ಸೈಕೋಥೆರಪಿಸ್ಟ್ ಇರಲಿ ಅಥವಾ ಇಷ್ಟು ವರ್ಷ ವರ್ಕ್ ಮಾಡಿದ್ದಿರಲಿ, ಅವೆಲ್ಲ ಬಿಟ್ಟು ಅವರ ಕಣ್ಣಿಗೆ ಕಾಣ್ತಾ ಇದ್ದಿದ್ದು ಒಂದೇ. ಸೊ ಕಾಡ್ತಾ ಇದ್ದಂತಹ ಕ್ವೆಶನ್ ಒಂದೇ, ಯಾಕೆ ಹಸ್ಬೆಂಡ್ ಯಾಕೆ ಬಿಟ್ಟು ಹೋದರು ಅನ್ನೋದು. ಅವರ ಐಡೆಂಟಿಟಿ, ಈ ಸಫರ್ ಮಾಡೋದು, ಬೇಜಾರು ಮಾಡ್ಕೊಳ್ಳೋದು, ಇರಿಟೇಟ್ ಆಗೋದು ಅಥವಾ ಒಂದು ರೀತಿ ಅಸಹಾಯಕತೆಯಿಂದ ಇರೋದು ಅವರ ಐಡೆಂಟಿಟಿ, ಅವರ ವ್ಯಕ್ತಿತ್ವನೇ ಅನ್ನೋ ಥರ ಆಗೋಯ್ತು. ಹೀಗೆ ಜೀವನ ನಡೀತಾ ಇರಬೇಕಾದ್ರೆ ಆ್ಯನಾ ಏನು ಮಾಡ್ತಾರೆ, ಇನ್ನೊಂದು ಮದುವೆ ಆಗ್ತಾರೆ. ಆದರೆ ಅವರ ಪಾರ್ಟ್ನರ್ ಏನಿರ್ತಾರೆ, ಸೊ ಅವರು ಒಳ್ಳೆಯ ವ್ಯಕ್ತಿ ಆಗಿರಲ್ಲ. ಆ್ಯನಾನ ಹೆರಾಸ್ ಮಾಡೋದು ಅಥವಾ ಆ್ಯನಾಗೆ ಟಾರ್ಚರ್ ಕೊಡೋದು ಮಾಡ್ತಾ ಇರ್ತಾರೆ. ಸೊ ಬಟ್ ಆ್ಯನಾ ಏನಂತ ಅಂದರೆ ಮನೆ ಇರಲ್ಲ, ಅವರಿಗೆ ಇರಲಿಕ್ಕೆ ಮನೆ ಇರಲ್ಲ. ಸೊ ಹೊರಗಡೆ ಹೋಗಬೇಕು ಅಂತ ಅಂದರೆ ಮತ್ತೆ ಬಾಡಿಗೆ ಮನೆಗೆ ದುಡ್ಡು ಕೊಡಲಿಕ್ಕೂ ಕಷ್ಟ ಆಗುತ್ತೆ. ಅಷ್ಟೊಂದು ದುಡ್ಡು ಅವ್ರ ಹತ್ರ ಇರಲ್ಲ ಅಂತ ಏನು ಮಾಡ್ತಾರೆ, ಪಾರ್ಟ್ನರ್ ಎಷ್ಟೇ ಕಷ್ಟ ಕೊಡ್ತಾ ಇದ್ರೂ ಕೂಡ ಮಕ್ಕಳ ಮುಖ ನೋಡಿಕೊಂಡು ಅವರು ಸಹಿಸ್ಕೊಂಡು ಸುಮ್ಮನೆ ಇರ್ತಾರೆ. ಬಟ್ ಏನಾಗುತ್ತೆ, ಹೀಗೆ ಅವರು ಸ್ಟ್ರೆಸ್ಸಲ್ಲಿ, ಇರಿಟೇಷನಲ್ಲಿ, ಅಷ್ಟು ನೋವಲ್ಲಿ ಇನ್ನು ನರಳ್ತಾ ಇರಬೇಕಾದ್ರೆ ಒಂದು ದಿನ ಅವರಿಗೆ ಗೊತ್ತಾಗುತ್ತೆ ಕ್ಯಾನ್ಸರ್ ಇದೆ ಅಂತ. ಸೊ ಆಗ ಅವರಿಗೊಂದು ಬಿಗ್ ಶಾಕ್ ಆಗುತ್ತೆ. ಸೊ ಅದರಿಂದ ಹೆಂಗೆ ಹೊರಗೆ ಬರೋದು, ಡಾಕ್ಟರ್ ಹೇಳ್ತಾರೆ ಇನ್ನು ಜಾಸ್ತಿ ದಿನ ನೀನು ಬದುಕಲ್ಲ, ಸ್ವಲ್ಪ ದಿನ ಮಾತ್ರ ಅಂತ. ಆಗ ಗೊತ್ತಾಗಲ್ಲ ಆ್ಯನಾಗೆ ಏನು ಮಾಡಬೇಕು ಅಂತ. ಜೋರಾಗಿ ಮನೆಗೆ ಹೋಗಿ ಅಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯೂನಿವರ್ಸ್ಗೆ ಅಥವಾ ಅವ್ರು ನಂಬಿರುವಂತಹ ದೇವರಿಗೆ ಬೇಡ್ಕೊಳ್ತಾರೆ, ಸೊ ಏನಾದರೂ ದಾರಿ ತೋರಿಸಿ ಅಂತ. ಸೊ ಇಷ್ಟೆಲ್ಲ ಆಗಿದೆ, ಗೊತ್ತಾಗ್ತಾ ಇಲ್ಲ ಏನು ಮಾಡಬೇಕು, ಎಲ್ಲಿ ಹೋಗಬೇಕು ಅಂತ ಗೊತ್ತಾಗ್ತಾ ಇಲ್ಲ, ದಯವಿಟ್ಟು ದಾರಿ ತೋರಿಸಿ. ನೀವು ದಾರಿ ತೋರಿಸಿದ್ದೇ ಆದರೆ ಜೀವನ ಫುಲ್ ನಾನು ನಿಮಗೆ ಗ್ರ್ಯಾಟಿಟ್ಯೂಡ್ನ ಎಕ್ಸ್ಪ್ರೆಸ್ ಮಾಡ್ತೀನಿ, ಕೃತಜ್ಞಳಾಗಿರ್ತೀನಿ, ದಯವಿಟ್ಟು ದಾರಿ ತೋರಿಸಿ ಅಂತ ಜೋರಾಗಿ ಬಿಕ್ಕಿ ಅಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಆಗ ಮನಸ್ಸಿಗೆ ಒಂದು ಅವರಿಗೆ ಹೊಳೆಯುತ್ತೆ, ಏನಂತ ಅಂದರೆ ಯಾವಾಗಲೂ ಅವರ ಫೀಲಿಂಗ್ ಯಾವಾಗಲೂ ಹೇಳ್ತಾ ಇರುತ್ತೆ, ಆ್ಯನಾ ನೀನು ನಿನ್ನಲ್ಲಿ ಏನೋ ಚೇಂಜ್ ಮಾಡ್ಕೊಳ್ಬೇಕು ಅಂತ. ಬಟ್ ಆ್ಯನಾನು ಹುಡುಕ್ತಾರೆ, ಏನು ಚೇಂಜ್ ಮಾಡಿಕೊಂಡ್ರೆ ಅಥವಾ ಯಾವುದರಿಂದ ಈ ಪರಿಸ್ಥಿತಿಯಿಂದ ಹೊರಗೆ ಬರ್ಬೋದು, ನನ್ನಲ್ಲಿ ಏನು ಚೇಂಜ್ ಮಾಡ್ಕೊಳ್ಬೇಕು ಅಂತ. ಸೊ ಫಸ್ಟ್ ಏನು ಮಾಡ್ತಾರೆ ಅಂತ ಅಂದರೆ ಹಾಸ್ಪಿಟಲ್ನಲ್ಲಿ ಏನಿತ್ತು ಹೋಗಿ ಪ್ರತಿ ಸಲ ಕಿಮೋಥೆರಪಿ ಮಾಡಿಸೋದು ಅದನ್ನು ಸ್ಟಾಪ್ ಮಾಡ್ತಾರೆ. ಸೊ ಸ್ವಲ್ಪ ದಿವಸ ಯಾರ ಕೈಗೂ ಸಿಗದಂಗೆ ಅವರು ಹೋಗ್ತಾರೆ. ಆ್ಯಂಡ್ ಆಲ್ಸೋ ಆ ಪಾರ್ಟ್ನರ್ ಏನಿದ್ರು ಅವರಿಗೆ ಟಾರ್ಚರ್ ಕೊಡ್ತಾ ಇದ್ದಂತಹ, ಚೀಟ್ ಮಾಡ್ತಾ ಇದ್ದಂತಹ ಪಾರ್ಟ್ನರಿಂದ ಅವರ ಮನೆಯಿಂದ ಹೊರಗೆ ಬರ್ತಾರೆ. ಹೊರಗಡೆ ಬಂದು ಒಂದು ರೆಂಟೆಡ್ ಅಪಾರ್ಟ್ಮೆಂಟಲ್ಲಿ ಇರ್ತಾರೆ. ಸೊ ಸಣ್ಣ ಮನೆಯಲ್ಲಿ ಇರ್ತಾರೆ, ಕೈಯಲ್ಲಿ ಎಷ್ಟು ದುಡ್ಡಿದೆ ಅದನ್ನು ಕೊಟ್ಟು ಇರ್ತಾರೆ. ಸೊ ಆಯಿತು, ಇದಿಷ್ಟು ಆದಮೇಲೆ ಆ್ಯನಾ ತನ್ನಲ್ಲಿ ತಾನು ಏನು ಚೇಂಜ್ ಮಾಡ್ಕೊಳ್ಬೋದು ಅಂತ ಹುಡುಕ್ತಾ ಇರಬೇಕಾದ್ರೆ ಅವರಿಗೆ ಈ ಮೆಡಿಟೇಷನ್ ಕ್ಲಾಸಸ್ ಬಗ್ಗೆ ಗೊತ್ತಾಗುತ್ತೆ ಆ್ಯಂಡ್ ಪಾಸಿಟಿವಿಟಿ ಬಗ್ಗೆ ಗೊತ್ತಾಗುತ್ತೆ. ಸ್ವಲ್ಪ ಅವ್ರು ಏನು ಮಾಡ್ತಾರೆ, ಅವರ ಫ್ರೆಂಡ್ಸ್ ಹತ್ರ ಇದನ್ನೆಲ್ಲ ಹೇಳ್ಕೊಂಡಾಗ ಅವರು ಹೇಳ್ತಾರೆ, ಒಂದು ಕ್ಲಾಸಸ್ಗೆ ಕರ್ಕೊಂಡು ಹೋಗ್ತಾರೆ, ಜೋ ಡಿಸ್ಪೆನ್ಸಾ ಅವರ ಕ್ಲಾಸ್ಗೆ ಕರ್ಕೊಂಡು ಹೋಗ್ತಾರೆ. ಸೊ ಅದನ್ನು ಪೇ ಮಾಡಲಿಕ್ಕೂ ಅವ್ರ ಹತ್ರ ದುಡ್ಡಿರಲ್ಲ, ಬಟ್ ಸ್ಟಿಲ್ ಅವರ ಫ್ರೆಂಡ್ಸೇ ಪೇ ಮಾಡಿ ಕ್ಲಾಸ್ನ ಅಟೆಂಡ್ ಮಾಡು ಅಂತ ಹೇಳ್ತಾರೆ. ಸೊ ಮಾಡ್ತಾರೆ, ಮೆಡಿಟೇಷನ್ ಕ್ಲಾಸಸ್ನ ಅಟೆಂಡ್ ಮಾಡ್ತಾರೆ. ಆ್ಯಂಡ್ ಆಲ್ಸೋ ಡೈಲಿ ಮೆಡಿಟೇಷನ್ ಪ್ರಾಕ್ಟೀಸ್ ಮಾಡಲಿಕ್ಕೆ ಆ್ಯಂಡ್ ಪಾಸಿಟಿವಿಟಿ ರಿಲೇಟೆಡ್ ಬುಕ್ಸ್ ಓದಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ್ಯನಾ ಇದ್ದಂತಹ ಕಂಡೀಷನ್ನಲ್ಲಿ ಖಂಡಿತ ಇದು ಪಾಸಿಬಲ್ ಇರಲಿಲ್ಲ, ಈಸಿ ಅಂತೂ ಇರಲಿಲ್ಲ. ಸೊ ಅವರಿಗೆ ಕಾಡ್ತಾ ಇದ್ದಂತಹ ಕ್ವೆಶನ್, ಅವರ ಹಸ್ಬೆಂಡ್ ಯಾಕೆ ಅವ್ರನ್ನ ಸಡನ್ನಾಗಿ ಬಿಟ್ಟು ಹೋದರು ಅಂತ ಗೊತ್ತಾಗುತ್ತೆ. ಸೊ ಅವರ ಹಸ್ಬೆಂಡ್ ತುಂಬ ಸಾಲ ಮಾಡಿರ್ತಾರೆ, ಆ ಸಾಲ ತೀರಿಸ್ಲಿಕ್ಕೆ ಆಗದೆ ಮಕ್ಕಳು ಮತ್ತು ಹೆಂಡತಿಯನ್ನು ಬಿಟ್ಟೋಗಿರ್ತಾರೆ. ಸೊ ಈಗ ಆ್ಯನಾ ಏನು ಮಾಡ್ತಾರೆ, ಯಾವುದೇ ಕಾರಣಕ್ಕೂ ಮತ್ತೆ ಹಳೆಯ ಆ್ಯನಾ ಆಗಲಿಕ್ಕೆ ಇಷ್ಟಪಡ್ತಾ ಇರಲ್ಲ. ಸೊ ಈಗ ಮೆಡಿಟೇಷನ್ ಅಂತೂ ಸ್ಟಾರ್ಟ್ ಮಾಡಿರ್ತಾರೆ ಆ್ಯಂಡ್ ಪಾಸಿಟಿವಿಟಿ ಬಗ್ಗೆ ತಿಳಿದಿರ್ತಾರೆ. ಸೊ ಹೆಂಗಾದರೂ ಮಾಡಿ ತನ್ನ ಲೈಫ್ನ ಚೇಂಜ್ ಮಾಡಿಕೊಳ್ಳೇಬೇಕು ಅನ್ನೋ ನಿರ್ಧಾರದಲ್ಲಿ ಇರ್ತಾರೆ. ಸೊ ಏನೇ ಆದರೂ, ಬಾಡಿ ಎಷ್ಟೇ ಪೇನ್ ಆಗ್ತಿರಲಿ, ಏನೇ ಆಗಲಿ, ಸೊ ಏನು ಮಾಡ್ತಾರೆ ಅಂತ ಅಂದರೆ ಡೈಲಿ ಮೆಡಿಟೇಷನ್ ಪ್ರಾಕ್ಟೀಸ್ ಮಾಡ್ತಾರೆ. ಮೆಡಿಟೇಷನ್ ಮಾಡೋದು, ಆಮೇಲೆ ಕೆಲವೊಂದು ಬೇರೆ ಬೇರೆ ಹೀಲಿಂಗ್ ಪ್ರಾಕ್ಟೀಸಸ್ ಮಾಡೋದು ಮಾಡ್ತಾರೆ. ಸೊ ಜೋ ಡಿಸ್ಪೆನ್ಸಾ ಅವರು ಬ್ಲೆಸ್ಸಿಂಗ್ ಆಫ್ ಎನರ್ಜಿ ಸೆಂಟರ್ ಅಂತಾರೆ, ದಟ್ ಈಸ್ ನಥಿಂಗ್ ಬಟ್ ಚಕ್ರ. ಸೊ ಚಕ್ರವನ್ನು ಅಭ್ಯಾಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಚಕ್ರ ಎನರ್ಜಿ ಸೆಂಟರ್ಸ್, ಪ್ರತಿಯೊಂದು ಇಮೋಷನ್ಸ್ನ ಹೋಲ್ಡ್ ಮಾಡುವಂಥ ಸೆಂಟರ್ ಅದು. ಸೊ ಚಕ್ರ ಹೀಲಿಂಗ್ ಅಭ್ಯಾಸ ಸ್ಟಾರ್ಟ್ ಮಾಡ್ತಾರೆ. ಅದನ್ನೆಲ್ಲ ಮಾಡ್ತಾ ಒಂದು ರೀತಿ ರಿಲೀಫ್ ಫೀಲ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅವರು ಪಾಸಿಟಿವಿಟಿ ರಿಲೇಟೆಡ್ ಅಫರ್ಮೇಷನ್ ಕೇಳೋದು
ಕೇಳೋದು, ಹೆಲ್ತ್ ಅಫರ್ಮೇಷನ್ ಕೇಳೋದು, ಮನಿ ರಿಲೇಟೆಡ್ ಅಫರ್ಮೇಷನ್ ಕೇಳೋದಾಗಿರ್ಬೋದು, ಆಮೇಲೆ ವಿಜುವಲೈಸ್ ಮಾಡೋದು. ಸೊ ಆ್ಯಸ್ ಇಫ್ ಅವರು ಹೆಲ್ದಿ ಆಗಿದ್ದಾರೆ ಅಂತ ವಿಜುವಲೈಸ್ ಮಾಡೋದು ಮಾಡ್ತಾ ಇರ್ತಾರೆ. ಕಂಟಿನ್ಯೂಸ್ 1 ವರ್ಷ ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡಿದರೂ ಕೂಡ ಅವರ ಲೈಫಲ್ಲಿ ಯಾವುದೇ ರೀತಿಯ ಚೇಂಜಸ್ ಕಂಡಿರಲ್ಲ. ಬಟ್ ಆ್ಯನಾ ಸೋಲನ್ನು ಒಪ್ಕೊಳ್ಳಿಕ್ಕೆ ತಯಾರಿರಲ್ಲ. ಕಂಟಿನ್ಯೂ ಮಾಡ್ತಾರೆ. ಅವರ ವಿಜುವಲೈಸೇಷನಲ್ಲಿ ಅಫರ್ಮೇಷನ್ ಹೇಳೋದಿರ್ಬೋದು, ಆಮೇಲೆ ಡಿಫ್ರೆಂಟ್ ಮ್ಯಾನಿಫೆಸ್ಟೇಷನ್ ಪ್ರಾಕ್ಟೀಸ್, ಮೆಡಿಟೇಷನ್ ಎಲ್ಲವನ್ನ ಕಂಟಿನ್ಯೂ ಮಾಡ್ತಾರೆ. ಇನ್ನೂ ಜಾಸ್ತಿ ಕ್ಲಾಸಸ್ನ ಇನ್ನೂ ಅಟೆಂಡ್ ಮಾಡ್ತಾರೆ, ಇನ್ನೂ ಜಾಸ್ತಿ ನಾಲೆಜ್ನ ಪಡ್ಕೊಳ್ತಾರೆ. ಈವೊಂದು ಅವ್ರಿಗೆ ಯಾವುದೇ ರಿಸಲ್ಟ್ ಕಾಣ್ತಾ ಇಲ್ಲದೆ ಇದ್ರೂ ಕೂಡ ಅವರು ಅವರ ಜರ್ನಿಯನ್ನು ಕಂಟಿನ್ಯೂ ಮಾಡ್ತಾರೆ. ಒನ್ ಫೈನ್ ಡೇ ಡಾಕ್ಟರ್ ಚೆಕಪ್ಗೆ ಹೋಗಿರ್ತಾರೆ. ಅವರು ಡಾಕ್ಟರ್ ಕಂಪ್ಲೀಟ್ ಬಾಡಿ ಚೆಕ್ ಮಾಡಿ ಹೇಳ್ತಾರೆ ಅವರ ಬಾಡಿಯಲ್ಲಿ ಕ್ಯಾನ್ಸರ್ನ ಯಾವುದೇ ಗಡ್ಡೆ ಇಲ್ಲ ಅಂತ. ಅವರ ಬ್ಲಡ್ ಸ್ಯಾಂಪಲ್ನ ತೊಗೊಂಡು ಕಂಪ್ಲೀಟಾಗಿ ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ಅವರ ಕ್ಯಾನ್ಸರ್ ಮಾಯ ಆಗಿದೆ ಅಂತ. ಸೊ ಆಗ ಆ್ಯನಾಗೆ ತುಂಬ ಖುಷಿ ಆಗುತ್ತೆ. ಫೈನಲಿ ಇಷ್ಟು ವರ್ಷದಿಂದ ಅವರು ಪಡ್ತಿದ್ದಂತಹ ಕಷ್ಟಕ್ಕೂ ಒಂದು ಫುಲ್ ಸ್ಟಾಪ್ ಸಿಕ್ಕಂಗಾಯಿತು ಅಂತ. ಸೊ ಆ್ಯನಾ ತನ್ನ ಥರದೇ ಬೇರೆ ವ್ಯಕ್ತಿಗಳಿಗೆ, ಸೊ ಈ ಥರ ಕಂಡೀಷನ್ನಿಂದ ಅಥವಾ ಈ ಥರ ಹೆಲ್ತ್ ಇಶ್ಯೂಸಿಂದ, ಮೆಂಟಲ್ ಶಾಕಿಂದ ಯಾರಿರ್ತಾರೆ ಅವರಿಗೆಲ್ಲ ಹೆಲ್ಪ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವರಿಂದ ತುಂಬ ಜನರಿಗೆ ಹೆಲ್ಪ್ ಆಗುತ್ತೆ. ಸೊ ಒಟ್ಟಾರೆ ಒಂದು ದೊಡ್ಡ ಇನ್ಸ್ಟಿಟ್ಯೂಟ್ನ ಕ್ರಿಯೇಟ್ ಮಾಡ್ತಾರೆ. ಅದರಿಂದ ತುಂಬ ಒಳ್ಳೊಳ್ಳೆ ಕೆಲಸ ಮಾಡ್ತಾರೆ. ಒಂದು ರಿಚ್ ಲೈಫ್, ಅಮೇಝಿಂಗ್ ಆದ ಲೈಫ್ನ ಆ್ಯನಾ ಲೀಡ್ ಮಾಡ್ತಾರೆ. ಆ್ಯಂಡ್ ಆಲ್ಸೋ ಅವರು ಒಳ್ಳೆಯ ಪಾರ್ಟ್ನರ್ನ ಅಟ್ರ್ಯಾಕ್ಟ್ ಮಾಡ್ತಾರೆ. ಆ್ಯಂಡ್ ಮದುವೆ ಆಗಿ ತಮ್ಮ ಮಕ್ಕಳ ಜೊತೆ ಖುಷಿಯಾಗಿ ಅಮೇಝಿಂಗ್ ಆದ ಜೀವನವನ್ನು ನಡೆಸ್ತಾರೆ. ಸೊ ಈಗ ಹೇಳಿ, ಆ್ಯನಾ ಇದ್ದಂತಹ ಪರಿಸ್ಥಿತಿ, ಆ್ಯನಾ ಕಂಡೀಷನ್ ಏನಿತ್ತು? ಸೊ ಆ ಕಂಡೀಷನ್ನಲ್ಲಿ ಮೆಡಿಟೇಷನ್ ಮಾಡೋದು ಎಷ್ಟು ಚಾಲೆಂಜಿಂಗ್ ಆಗಿರ್ಬೋದು, ಅಥವಾ ವಿಜುವಲೈಸ್ ಮಾಡೋದು, ಅಫರ್ಮೇಷನ್ ಹೇಳೋದಾಗಿರ್ಬೋದು, ಅಥವಾ ಒಳ್ಳೆಯ ಬುಕ್ಸ್ ಓದುವಂಥದ್ದಾಗಿರ್ಬೋದು, ಪಾಸಿಟಿವ್ ಆಗಿರೋದು ಎಷ್ಟು ಚಾಲೆಂಜಿಂಗ್ ಆಗಿರ್ಬೋದು. ಆ್ಯಂಡ್ 1 ವರ್ಷ ತನಕ ಇಷ್ಟೆಲ್ಲ ಪಾಸಿಟಿವಿಟಿ ರಿಲೇಟೆಡ್ ಕೆಲಸ ಮಾಡ್ತಾಯಿದ್ರು, ತಮ್ಮ ಮೇಲೆ ತಾವು ವರ್ಕ್ ಮಾಡ್ತಾಯಿದ್ರು, ಯಾವುದೇ ರಿಸಲ್ಟ್ ಕಾಣ್ತಾ ಇರಲ್ಲ. ಬಟ್ ಸ್ಟಿಲ್ ಅದನ್ನು ಆ್ಯನಾ ಕಂಟಿನ್ಯೂ ಮಾಡಲಿಕ್ಕೂ ಕೂಡ ಗಟ್ಸ್ ಬೇಕು ಅಲ್ವಾ? ಆ್ಯಂಡ್ ಆಲ್ಸೋ ನೆವರ್ ಗಿವ್ ಅಪ್ ಆ್ಯಟಿಟ್ಯೂಡಿಂದ ಕೊನೆಗೆ ಏನಾಯಿತು? ಕ್ಯಾನ್ಸರ್ ಅಂತಹ ಕಾಯಿಲೆಯನ್ನು ಕೂಡ ಅವರ ಪವರಿಂದ, ಅವ್ರ ಒಳಗಡೆ ಇರುವಂಥ ಹೀಲಿಂಗ್ ಪವರಿಂದ ಹೀಲ್ ಮಾಡಿದ್ರು. ಆ್ಯಂಡ್ ಆಲ್ಸೋ ಅಮೇಝಿಂಗ್ ಆದ ಲೈಫ್ನ ಲೀಡ್ ಮಾಡಿದರು. ತಾವಷ್ಟೇ ಅಲ್ಲ, ತಮ್ಮ ಥರದ ಬೇರೆ ಎಲ್ಲ ಜನರಿಗೂ ಕೂಡ ಹೆಲ್ಪ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಸೊ ಈಗ ಹೇಳಿ, ನಮ್ಮ ಲೈಫ್ನಲ್ಲಿ ಹೋಪ್ಲೆಸ್ ಸಿಚುವೇಶನ್ ಅಂತ ಇದೆಯಾ? ನಾವು ಆ್ಯನಾಗೆ ಕಂಪೇರ್ ಮಾಡಿದರೆ ಎಲ್ಲೋ ಒಂದು ಕಡೆ ಬೆಟರ್ ಪೊಸಿಷನಲ್ಲಿದ್ದೀವಿ ಅಲ್ವಾ? ಸೊ ಕಂಡೀಷನ್ ಕೂಡ ಅಷ್ಟೇ, ಆ್ಯನಾ ಕಂಪೇರ್ ಮಾಡಿದರೆ ಬೆಟರ್ ಇದೆ, ಬೆಸ್ಟ್ ಇದೆ. ಬಟ್ ಸ್ಟಿಲ್ ನಾವು ನಮ್ಮ ಲೈಫ್ನ ಸಿಚುವೇಶನ್ ಬಗ್ಗೆ ಎಷ್ಟು ಟೆನ್ಷನ್ ಮಾಡ್ಕೊಳ್ತೀವಿ. ಆ್ಯಂಡ್ ಎಲ್ಲೋ ಒಂದು ಕಡೆ ವೇ ಔಟೇ ಇಲ್ಲ, ಪರಿಹಾರನೇ ಇಲ್ಲ ಅನ್ನೋ ರೀತಿ ಸ್ಟ್ರೆಸ್ ಮಾಡ್ಕೊಳ್ತೀವಿ, ಟೆನ್ಷನ್ ಮಾಡ್ಕೊಳ್ತೀವಿ. ಹಾಗಾದರೆ ಆ್ಯನಾ ಸ್ಟೋರಿಯಿಂದ ನಾವೇನು ತಿಳ್ಕೊಂಡ್ವಿ? ಮೊದಲನೇದಾಗಿ ಕನ್ಸಿಸ್ಟೆನ್ಸಿ. ಸೊ ತಕ್ಷಣಕ್ಕೆ ನಮಗೆ ರಿಸಲ್ಟ್ ಸಿಗದೆ ಇದ್ರೂ ಕೂಡ ಯಾವುದೇ ಮೈಂಡ್ಫುಲ್ನೆಸ್ ಪ್ರಾಕ್ಟೀಸ್ ಇರಲಿ, ಮೆಡಿಟೇಷನ್ ಇರ್ಬೋದು, ವಿಜುವಲೈಸೇಷನ್, ಅಫರ್ಮೇಷನ್, ಎನಿಥಿಂಗ್, ನಿಮ್ಮಲ್ಲಿ ಪಾಸಿಟಿವಿಟಿಯನ್ನು ಜಾಸ್ತಿ ಮಾಡುವಂತಹ ಪ್ರಾಕ್ಟೀಸ್ನ ಕಂಟಿನ್ಯೂ ಮಾಡಬೇಕು. ಯಾಕೆ ಅಂತ ಅಂದರೆ, ಯಾಕೆ ರಿಸಲ್ಟ್ ಕೆಲವೊಬ್ಬರಿಗೆ ಬೇಗ ಸಿಗುತ್ತೆ, ಕೆಲವೊಬ್ಬರಿಗೆ ಬೇಗ ಯಾಕೆ ಸಿಗಲ್ಲ? ಆ್ಯನಾ ವಿಷಯದಲ್ಲಿ 1 ವರ್ಷ ಯಾಕೆ ತೊಗೊಳ್ತು? ಅಷ್ಟು ಸ್ಟ್ರಾಂಗ್ ಆಗಿ ಡಿಸಿಷನ್ ತೊಗೊಂಡು ಅಷ್ಟು ಪಾಸಿಟಿವಿಟಿಯನ್ನು, ಮೆಡಿಟೇಷನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ರು, 1 ವರ್ಷ ಯಾಕೆ ತೊಗೊಳ್ತು? ಆ್ಯನಾ ಅಷ್ಟು ವರ್ಷದಿಂದ ಥಿಂಕ್ ಮಾಡಿದ್ದೇ ಬೇರೆ. ಸಡನ್ನಾಗಿ ಅವರು ಮೈಂಡ್ಸೆಟ್ನ ಶಿಫ್ಟ್ ಮಾಡಬೇಕಾದ್ರೆ ಎಲ್ಲೋ ಒಂದು ಕಡೆ ಸ್ವಲ್ಪ ಟೈಮ್ ತೊಗೊಳ್ತು. ಆದರೆ ಆ್ಯನಾ ಗಿವ್ ಅಪ್ ಮಾಡಿಲ್ಲ. ಸೇಮ್ ವೇ ನಾವು ಅಷ್ಟೇ ನಮ್ಮ ಲೈಫ್ನಲ್ಲಿ ಯಾವುದೇ ಸಿಚುವೇಶನ್ ಇರಲಿ, ತಕ್ಷಣಕ್ಕೆ ರಿಸಲ್ಟ್ ಕಾಣದೇ ಇದ್ದರೂ ಅದರ ಬಗ್ಗೆ ಗಿವ್ ಅಪ್ ಮಾಡಬಾರ್ದು. ಆ ಪಾಸಿಟಿವಿಟಿಯನ್ನು ಎನ್ಹ್ಯಾನ್ಸ್ ಮಾಡುವಂಥ ಅಥವಾ ನಿಮ್ಮಲ್ಲಿ ಪಾಸಿಟಿವಿಟಿ ಜಾಸ್ತಿ ಮಾಡುವಂಥ ಯಾವುದೇ ಪ್ರಾಕ್ಟೀಸನ್ನು ಡಿಸ್ಕಂಟಿನ್ಯೂ ಮಾಡಬೇಡಿ. ಜಸ್ಟ್ ಬಿಕಾಸ್ ನಮಗೆ ರಿಸಲ್ಟ್ ತಕ್ಷಣಕ್ಕೆ ಸಿಗ್ತಾ ಇಲ್ಲ ಅಂತ. ಇವತ್ತೆಲ್ಲ ನಾಳೆ ಅದರ ಫಲ ಸಿಕ್ಕೇ ಸಿಗುತ್ತೆ. ಬಟ್ ಗಿವ್ ಅಪ್ ಮಾಡದೆ, ಸೋಲನ್ನು ಒಪ್ಕೊಳ್ದೆ ಕಂಟಿನ್ಯೂ ಮಾಡಬೇಕು ಅನ್ನೋದು ಆ್ಯನಾ ಸ್ಟೋರಿಯಿಂದ ಕಲ್ತ್ವಿ. ಸೊ ಇನ್ನೊಂದು ಏನು ಕಲ್ತ್ವಿ ನಾವು? ಪ್ರತಿ ಸಲ ನಮ್ಮ ಲೈಫ್ನಲ್ಲಿ ಏನೇ ಚಾಲೆಂಜಸ್ ಇದ್ದರೂ ಕೂಡ, ಅಥವಾ ಯಾರೇ ನಮಗೆ ಹರ್ಟ್ ಮಾಡಲಿ ಅಥವಾ ಮೋಸ ಮಾಡಲಿ, ನಾವೇನು ಮಾಡ್ತೀವಿ? ಬೈತೀವಿ, ಅಥವಾ ದೇವ್ರಿಗೆ ಬೈತೀವಿ, ಅಥವಾ ಪರಿಸ್ಥಿತಿನೇ ಹೇಗೆ, ಹಣೆ ಬರ, ಅದು ಇದು ಅಂತ ಬೈತೀವಿ. ಚಾಲೆಂಜ್ ಬಂದ ತಕ್ಷಣ ಸಾಕು ನಾವು ಯಾಕೆ ಹೀಗಾಯಿತು ಹಾಗಾಯಿತು ಅಂತ ಬೈಕೊಳ್ತೀವಿ, ಬೇಜಾರು ಮಾಡ್ಕೊಳ್ತೀವಿ. ಆದರೆ ಆ್ಯನಾ ವಿಷಯನೇ ತಗೋಣ. ಅವರ ಹಸ್ಬೆಂಡ್ ಅವರನ್ನು ಬಿಟ್ಟು ಹೋಗದೆ ಇದ್ದರೆ ಅವರಲ್ಲಿ ಅಷ್ಟು ಪೊಟೆನ್ಷಿಯಲ್ ಇದೆ ಅಂತ ಗೊತ್ತೇ ಆಗ್ತಾ ಇರಲಿಲ್ಲ.
ಅಲ್ವಾ? ಸೊ ಒಂದು ಲ್ಯಾವಿಶ್ ಲೈಫ್ನ ಅವರು ಲೀಡ್ ಮಾಡಲಿಕ್ಕಾಯ್ತು. ತನ್ನನ್ನು ತಾನು ಹೀಲ್ ಮಾಡ್ಕೊಳ್ಳಿಕ್ಕೆ ತನ್ನ ಒಳಗಡೆನೇ ಶಕ್ತಿ ಇದೆ ಅನ್ನೋದನ್ನು ಅವರು ತಿಳ್ಕೊಂಡ್ರು. ಸೆಲ್ಫ್ ಲವ್ನ ತಿಳ್ಕೊಂಡ್ರು. ಆ್ಯಂಡ್ ಅವರು, ಅವರ ಮಕ್ಕಳು ಎಲ್ಲರೂ ಕೂಡ ಚೆನ್ನಾಗಿ ಆರಾಮಾಗಿ ರಿಚ್ ಆದ ಲೈಫ್ ಲೀಡ್ ಮಾಡಲಿಕ್ಕೆ ಆಗುವಂಥ ಅನುಕೂಲ ಆಗುವಂಥ ವಾತಾವರಣ ನಿರ್ಮಿಸಿದ್ರು. ಜೊತೆಗೆ ತನ್ನದೇ ತರಹಂಥ ಜನರಿಗೆ ಹೀಲ್ ಮಾಡಲಿಕ್ಕೆ ಅಥವಾ ಆ ಪಾಸಿಟಿವಿಟಿಯನ್ನು ಟ್ರಾನ್ಸ್ಫಾರ್ಮ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಆ್ಯಂಡ್ ಇನ್ಫ್ಲೂಯೆನ್ಸ್ ಅಥವಾ ಇನ್ಸ್ಪೈರ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಸೊ ಅವರಿಗೂ ಒಳ್ಳೆಯದಾಯಿತು, ಅವರಿಂದ ಅವ್ರ ಸುತ್ತಮುತ್ತ ಇರುವಂಥ ಜನರಿಗೂ ಕೂಡ ಒಳ್ಳೆಯದಾಯಿತು. ಸೊ ಏನಾಗುತ್ತೆ, ಚಾಲೆಂಜಸ್ ಇರಲಿ ಅಥವಾ ನಿಮ್ಮ ಲೈಫ್ನಲ್ಲಿ ಯಾವುದೇ ರೀತಿ ಇನ್ಸಿಡೆಂಟ್ ಆಗಿರಲಿ, ಅದ್ರ ಒಳಗಡೆ ಹಿಡನ್ ಆಗಿ ಒಂದು ಗಿಫ್ಟ್ ಇರುತ್ತೆ. ಸೊ ಆದ ಕಾರಣ ನಿಮ್ಮ ಲೈಫ್ನಲ್ಲಿ ಯಾವುದೇ ರೀತಿಯ ಚಾಲೆಂಜಿಗಿರಲಿ, ಅದ್ರ ಒಳಗಡೆ ಒಂದು ಅಮೇಝಿಂಗ್ ಆದ ಗಿಫ್ಟ್ ಇದೆ. ನೆನಪಲ್ಲಿ ಆ್ಯನಾ ತನ್ನನ್ನು ತಾನು ಪ್ರಶ್ನಿಸ್ಕೊಂಡಿದ್ದೇನು, ನನ್ನಲ್ಲಿ ಏನು ಚೇಂಜ್ ಆಗಬೇಕು ಅಂತ. ಸೇಮ್ ವೇ ನಮ್ಮ ಲೈಫ್ನಲ್ಲಿ ಏನೇ ಚಾಲೆಂಜಸ್ ಇರಲಿ ಅಥವಾ ಯಾರು ಏನೇ ಹರ್ಟ್ ಮಾಡಿರಲಿ, ಸೊ ಅವರಿಗೆ ಪ್ರಶ್ನಿಸೋದಲ್ಲ, ಬದಲಾಗಿ ಚಾಲೆಂಜಸ್ನ ಪ್ರಶ್ನಿಸೋದಲ್ಲ, ಬಟ್ ಆಸ್ಕ್ ಯೋರ್ ಸೆಲ್ಫ್, ನಿಮ್ಮನ್ನು ನೀವು ಕೇಳಿ, ನಿಮ್ಮಲ್ಲಿ ನೀವು ಏನನ್ನು ಚೇಂಜ್ ಮಾಡ್ಕೊಳ್ಬೇಕು ಅಂತ. ದ ಮೊಮೆಂಟ್ ಯು ಆಸ್ಕ್ ಯೋರ್ ಸೆಲ್ಫ್ ಅಥವಾ ನಿಮ್ಮನ್ನು ನೀವು ಇಂಟ್ರೋಸ್ಪೆಕ್ಟ್ ಮಾಡ್ತಾ ಇರಬೇಕಾದ್ರೆ, ನಿಮ್ಮನ್ನೇ ನೀವು ಸ್ಟಡಿ ಮಾಡ್ತಾ ಇರಬೇಕಾದ್ರೆ ಗೊತ್ತಾಗುತ್ತೆ ನಿಮ್ಮಲ್ಲಿ ನೀವು ಏನು ಚೇಂಜಸ್ ಮಾಡ್ಕೊಳ್ಬೇಕು ಅಂತ. ಆ ಚೇಂಜ್ ಆದ ನೆಕ್ಸ್ಟ್ ಮೊಮೆಂಟೇ ಅದ್ಭುತವಾದ ಚೇಂಜ್ನ, ಅದ್ಭುತವಾದ ಪಾಸಿಟಿವಿಟಿಯಿಂದ ಕೂಡಿದ ಚೇಂಜಸ್ನ ಯೂನಿವರ್ಸ್ ನಿಮ್ಮ ಲೈಫ್ನಲ್ಲಿ ತಂದುಕೊಡುತ್ತೆ. ಸೊ ನಿಮ್ಮ ಯಾವ ಕ್ವೆಶನ್ಸ್ಗೆ ಈ ವಿಡಿಯೋದಲ್ಲಿ ಆನ್ಸರ್ ಸಿಕ್ತು ಅಂತ ಖಂಡಿತವಾಗಿಯೂ ತಿಳಿಸಿ. ಇವತ್ತಿನ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತಲೂ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.